ನಾನ್ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಯ್ ಗಾಯ್ಸ್, ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆನೆ ಎದ್ ನೋಡಿದ್ರೆ ನಮ್ ಲಕ್ಕಿನ್ ನಮ್ಮ ಅಮ್ಮನೇ ಹೊರಗಡೆ ಕರ್ಕೊಂಡೋಗಿತ್ತು ಅಂತ ಗೊತ್ತಾಗಿ ನಾನೊಬ್ನೇ ಹೊರಗಡೆ ಬಂದೆ. ಇಷ್ಟ ದಿವಸ ವೆದರ್ ಎಲ್ಲ ಕೋಲ್ಡ್ ಇತ್ತು ಅಂತ ಸೂರ್ಯ ನಾಪತ್ತೆ ಆಗ್ಬಿಟ್ಟಿದ್ದ. ಇವತ್ ಕಣ್ಣಿಗೆ ಬಿದ್ದ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಸರಿ ಅಂತ ಹಂಗೆ ನಮ್ ದೇವಸ್ಥಾನ ಹತ್ರ ನಡ್ಕೊಂಡೋಗಿ ನೋಡಿದ್ರೆ ನಮ್ ಲಕ್ಕಿ ಅಲ್ಲೇ ಇದ್ದ. ನನ್ನನ್ನು ನೋಡಿದ ತಕ್ಷಣ ಅಣ್ಣ ಫುಲ್ ಖುಷಿ. ಹಂಗೆ ನಮ್ ಶಿವಪ್ಪಂಗ್ ಒಂದ್ ನಮಸ್ಕಾರ ಹಾಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳಕ್ ನಾನ್ ಬರೋದೆ ಯಾವಾಗ್ಲೂ ಈ ಲೇಔಟ್ಗೆ. ಅದೇನೋ ಗೊತ್ತಿಲ್ಲ, ಯಾವಾಗ್ಲೂ ಈ ಲೇಔಟಿಗೆ ಬಂದು ಟೈಮ್ ಪಾಸ್ ಮಾಡ್ಕೊಂಡ್ರೆ ಮನ್ಸಿಗೆ ಒಂಥರ ನೆಮ್ಮದಿ. ಹೌದಾ? ಆಮೇಲೆ ಮನೆಗ್ ಬಂದ್ ಕಾಲೇಜಿಗೆ ರೆಡಿ ಆಗಿ ಊಟ ಮಾಡ್ಕೊಂಡು ನಮ್ಮ ಅಪ್ಪನ್ ಕರ್ಕೊಂಡು ಸೀದಾ ಬಾಗ್ಲೂರ್ ಕಡೆ ಹೊರಟೆ. ಬಾಗ್ಲೂರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಮ್ಮ ಅಪ್ಪತ್ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿ ನಮ್ಮ ಅಪ್ಪಂಗ್ ಬೈ ಮಾಡಿ ಬಸ್ ಸ್ಟಾಪಿಗೆ ಬಂದೆ. ಆಮೇಲೆ ಇನ್ನೊಂದ್ 10 ನಿಮಿಷಕ್ಕೆ ನನ್ ಶಿಷ್ಯ ಫುಲ್ ಜೋಶಲ್ ಬಂದ. ಆಮೇಲೆ ಬಸ್ ಹತ್ಕೊಂಡು ಯಲಹಂಕಕ್ಕೆ ಬಂದು ಬಾಸಿಗೆ ನಮಸ್ಕಾರ ಹಾಕೊಂಡು ಕಾಲೇಜ್ ಕಡೆ ಹೊರಟ್ವಿ. ಸರಿ ಅಂತ ಹೇಳಿ ಸೀದಾ ಕ್ಲಾಸ್ ಹತ್ರ ಬಂದ್ ನೋಡಿದ್ರೆ ಕ್ಲಾಸ್ ಅಲ್ಲಿ ಯಾರು ಬಾಯ್ಸೇ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಸೀದಾ ಓಲ್ಡ್ ಟೌನಿಗೆ ಬಂದು ನನ್ನ ಶಿಷ್ಯ ಅವ್ರ ಮಮ್ಮಿ ಹೂವ ತಗೊಂಡೋಗಿ ಕೇಳಿದ್ರು ಅಂತ ಹೇಳಿ ಹೂವ ಇಸ್ಕೊಂಡು ಬಸ್ ಹತ್ಕೊಂಡು ಸೀದಾ ಬಾಗ್ಲೂರಿಗೆ ಬಂದು ಬಾಗ್ಲೂರಿಂದ ಗಾಡಿ ಎತ್ಕೊಂಡು ಮನೆ ಕಡೆ ಬಂದೆ. ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಒಂದ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಪೀಸ್.